ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ತಂತೂ ನಮ್ಮ ಸಂಬಂಧಗಳ ಮನೆ ಅದ್ದೂರಿಯಾಗಿ ರೆಡಿ ಆಗಿದೆ. ಅದರಲ್ಲೂ ಆ ಗೊಂಬೆ ಎಲ್ಲ ಕೂಡ್ಸಿರೋದು ಎಲ್ಲ ನೋಡೋದಕ್ಕೆ ಅಂದ್ರೆ ಎಷ್ಟು ಚೆನ್ನಾಗಿದೆ. ಹಾಯ್. ಹಾಯ್ ಹಾಯ್. ಅಲ್ಲಿ ನಾನು ಬೊಂಬೆ ನೋಡಿದೆ, ಎಷ್ಟು ಚಂದ ಜೋಡಿಸಿದ್ದಾರೆ ಬೊಂಬೆಗಳು, ಕಾನ್ಸೆಪ್ಟ್ ವೈಸು, ದಶಾವತಾರ, ಅಷ್ಟಲಕ್ಷ್ಮಿರು. ಯಾರು ಇದನ್ನೆಲ್ಲ ಜೋಡಿಸಿದ್ದು ನಿರಂಜನ್? ಸಂಧ್ಯಾ ಜಯರಾಮ್ ಅವರು ನಮ್ಮ ಜೊತೆನೇ ಇದ್ದಾರೆ. ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಡಮ್ ನಮಸ್ಕಾರ. ನಿಮ್ಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕ್ಚುಲಿ ನಮ್ಮ ಮನೆಯಲ್ಲಿ ಅದ್ಭುತವಾಗಿ ಗೊಂಬೆ ಕೂಡಿಸಿದೀರಾ. ಸೊ ಎಷ್ಟು ವರ್ಷದಿಂದ ನೀವು ಗೊಂಬೆ ಕೂಡಿಸ್ತಾ ಇದ್ದೀರಾ? ನಾನು ಒಂದು 20 ವರ್ಷದಿಂದ ಕೂರಿಸ್ತಾ ಇದ್ದೀನಿ. 20 ವರ್ಷದಿಂದ ಅಂದ್ರೆ ಅಷ್ಟು ವರ್ಷದ ಗೊಂಬೆಗಳೆಲ್ಲ ನಿಮ್ಮ ಹತ್ರ ಇದೆ? ಹೌದು ಸರ್, ನಮ್ಮ ಅತ್ತೆ ಕಾಲದ್ದು ಒಂದು 100 ವರ್ಷದ ಹಿಂದಿನ ಪಟ್ಟದ ಬೊಂಬೆ ಇದೆ. ಸೊ ಶೆಟ್ಟಿ ಬೊಂಬೆ ಕೂಡ ಒಂದು 80 ವರ್ಷದ ಹಳೆಯದು. ಇಲ್ಲಿ ನಾನು ಅಷ್ಟಲಕ್ಷ್ಮಿ ಕೂರಿಸಿದೀನಿ, ಪಟ್ಟದ ಬೊಂಬೆ, ಆಮೇಲೆ ಗಿರಿಜಾ ಕಲ್ಯಾಣ, ಆಮೇಲೆ ರಾಜರ ದರ್ಬಾರು, ಆಮೇಲೆ ಇಲ್ಲಿ ಬಾವಿ ಸೆಟ್ಟು, ಈ ತರ ಅರೇಂಜ್ ಮಾಡಿದೀನಿ. ಸೊ ಈ ತರ ಅಂದಾಜ್ ಎಷ್ಟು ಬೊಂಬೆಗಳು ಇರ್ಬೋದು ನಿಮ್ಮ ಹತ್ರ? ನನ್ನ ಹತ್ರ ಒಂದು 3000 ಬೊಂಬೆಗಳಿದೆ. ಬಟ್ ಸಂಧ್ಯಾ ಅವರೇ, ನಿಜವಾಗ್ಲೂ ನಮ್ಮ ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ಈಗಿನ ಪೀಳಿಗೆಯವ್ರಿಗೂ ಇದೊಂದು ಹೀಗೆ ಇನ್ನೊಂದಷ್ಟು ಅವ್ರಿಗೂ ತರಬೇತಿ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಜಿ ವಾಹಿನಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ನವರಾತ್ರಿ ಸಂಭ್ರಮಕ್ಕೆ ನಮ್ಮವರು, ಹಳಬರು, ಹೊಸಬರು, ಜಿ ಕುಟುಂಬದವರು, ಜಿ ತಾರೆಯರು ಎಲ್ಲರೂ ಬಂದಾಗಿದೆ. ಇವತ್ತು ಫುಲ್ ಮಜ್ಜಾ ಮಾಡೋಣ, ಆಟಾಡೋಣ, ಹಾಡೋಣ, ಏನೇನ್ ಸಾಧ್ಯ ಆಗುತ್ತೋ ಎಲ್ಲ ಮಾಡೋಣ. ಈ ನವರಾತ್ರಿ ಸಂಭ್ರಮದಲ್ಲಿ ಮೊದಲನೇದಾಗಿ ಮಜ್ಜಾ ಮಾಡೋದಕ್ಕೆ ನಾವು ನಮ್ಮವರಿಂದ ಒಂದಷ್ಟು ಜನ ಕರೆದು ಬಿಡ್ತೀನಿ. ವಿಶಾಲ್, ಮಲ್ಲಯ್ಯ, ಶೈಲೇಶ್. ಮದುವೆ ಆಗಿರೋರು 3 ಜನ ಬಂದಿದ್ದಾರೆ ಅಂದ ಮೇಲೆ ಇವ್ರಿಗೆ ಟಕ್ಕರ್ ಕೊಡಕ್ಕೆ ಬ್ಯಾಚುಲರ್ಸ್ ಬರ್ಬೇಕಲ್ಲ. ಎಲ್ಲ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ತರಲೆಗಳು ಬಂದ್ಬಿಡಿ ಅದ್ಲಾಗೆ ವೇದಿಕೆ ಮೇಲೆ. ನಾವು ನಮ್ಮವರಿಂದ ನಮ್ಗೊಂದು ಘಟಾನ್ ಗಟ್ಟಿ ಬೇಕಲ್ಲ ಅಣ್ಣ. ಭರ್ಜರಿಲಿ ಇಂಥ ಘಟಾನ್ ಗಟ್ಟಿ ಮುಂದೆ ನಾನು ಬಿಟ್ಬಿಟ್ಟು ಅಣ್ಣ ಪ್ರಾಣ ಹೋಗ್ಬಿಟ್ಟಿತ್ತು. ಅಲ್ಲಿಂದ ಬಚಾವ್ ಮಾಡ್ಕೊಂಬಂದ್ ಗೆದ್ದಿದ್ದೀನಿ. ಇಲ್ಲ ಕಣ, ನಮ್ಗಿಂತ ಬೇಕಾ ಅಣ್ಣ? ನಿಜ. ಇದಕ್ಕೆ ಬುಲೆಟ್ಗೆ ಇನ್ನೊಂದು ಜೀಪೇ ಕರೆಸ್ಬೇಕಣ. ರಜತ್ ಬರ್ಲಿ ಅಣ್ಣ. ಅಣ್ಣ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಅಣ್ಣ, ಆಟ ಆಡಕ್ ಬಂದಿರೋದು ಅಷ್ಟೇ. ಆಟ ಆಡ್ಬೇಕು. ಇದೇನ್ ಚೇಂಜ್ ಆಗೋಯ್ತು? ಎಂಜಾಯ್ ಮಾಡ್ಬೇಕಣ್ಣ. ಆಪೋಸಿಟ್ ಟೀಮ್ ಅವ್ರು ಬಂದವ್ರೆ, ನಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಡು. ಅವ್ರು 100 ಕೊಟ್ರೆ ನಾವು 500 ಕೊಡ್ತೀವಿ. ನಮ್ ಕಡೆ ಒಂಚೂರು ಜಾಸ್ತಿ ಬಿಲ್ಡಪ್ ಅಣ್ಣ. ನಾವು ಚೆಕ್ ಕೊಡ್ತೀವಿ. ನಮ್ ಚೆಕ್ ಅವ್ರು ದುಡ್ಡು ಕೊಟ್ಟು ಬಿಲ್ಡಪ್ ಹಾಕ್ಸ್ಕೊಂತವ್ರೆ. ನನಗೆ ಜನನೇ ಕೊಡ್ತಾರಣ್ಣ ಬಿಲ್ಡಪ್ ನ. ನೀವೇನಣ್ಣ ಕೊಡೋದು? ಭರ್ಜರಿ ಕಡೆಯಿಂದ ಡ್ರೋನ್ ಪ್ರತಾಪ್ ಬಂದಿರ್ಬೇಕಲ್ಲ. ಎಲ್ಲಿ ಯಾವಾಗ ಬಂದಮ್ಮ? ಶಬಾಷ್. ಆಟ ಶುರು ಮಾಡೋಣ. ಈ ಆಟ ಇದೊಂಚೂರು ಬ್ಯಾಲೆನ್ಸ್ ಆಗ್ಬೇಕು ಅಂತ 3 ಜನ ಗೊಂಬೆಗಳನ್ನ ಬರಮಾಡ್ಕೊಂಬೋಣ. ವಸು, ರಾಧಾ ಅಂಡ್ ಸಿಂಚನ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಕರೆಕ್ಟ್ ಕೆಲಸ ಮಾಡಿದ್ಯಾ. ನಿರಂಜನ್, ಏನೇ ಹೇಳು, ಇವತ್ತು ಮಾಡಿರುವಂತ ಕೆಲಸ ನೀನು ಇವಾಗವರೆಗೂ ಮಾಡಿರಲಿಲ್ಲ. ನಮ್ಗೆ ಇದಕ್ಕಿಂತ ಗೆಲ್ವೇ ಬೇಡ ಬಿಡ್ರಿ. ನಿಜ ಎಲ್ಲಮ್ಮ ಅವಳ ಅಕ್ಷತಾ. ನಿಜ ಮಾತಾಯಿ ಕಣಮ್ಮ. ನಿಜವಲ್ಲ ದುರ್ಗೆ ಅಂದ್ರೆ ಮಹಿಷಾಸುರನ್ ಕೆಳಗೆ ಹಾಕೊಂಡು ಹಿಂಗಿರುತ್ತೆ ಪೋಸ್. ಆ ತರ ಒಂದು ಪೋಸ್ ಕೊಟ್ಟು ಫೋಟೋ ತೆಗಿ ದಯವಿಟ್ಟು. ಏನ್ ಒಳ್ಳೆ ಗೊಂಡ್ರುಗುಳಿ ಆಗ್ಬಿಟ್ಟು ನಾವು. ಅಯ್ಯೋ ಅಪ್ಪ, ಅಯ್ಯೋ ಭಗವಂತ. ಆಟ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈ ಆಟದ ಹೆಸರು ಅಪ್ಪಿಕೋ ತಬ್ಬಿಕೋ. ಅಲ್ಲಿ ಹಾರ್ಟ್ ಬೀಟ್ ಫಾಸ್ಟ್ ಆಗ್ತಿದೆ ಶಿಲ್ಪ ಅವರಿಗೆ. ನೋಡಿ ಎಲ್ಲ ಎಂತಿರು ಸಾವಕಾಶವಾಗಿ ಕೂತ್ಕೋಬೇಕು. ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಯಾರು ಅಭ್ಯಂತರ ಇರಬಾರದು. ದಯವಿಟ್ಟು ಕೂತ್ಕೊಳ್ಳಿ.
ಈ ಅಪ್ಪಿಗೋ ತಬ್ಬಿಗೋ ಒಂದು ಸಾಂಗ್ ಹಾಕ್ತಿವಿ. ಸಾಂಗ್ ಹಾಕ್ದಾಗ ನೀವು ಎಲ್ಲೆಲ್ಲಿದ್ದೀರೋ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲ ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತೀರಾ. ನಾನೊಂದು ನಂಬರ್ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ 3 ಅಂತೀನಿ. 3 ಜನ ಗುಂಪು ಮಾಡ್ಕೊಂಡು ತಬ್ಕೊಂಡು ನಿಂತ್ಕೋಬೇಕು. ಯಾರು ಒಬ್ರು ಖಾಲಿ ಆಗ್ತಿರೋ ಅವ್ರು ಔಟ್. 5 ಅಂತೀನಿ, ನಂಗೆ ತಲೆ ಕೆಟ್ರೆ 8 ಅಂತೀನಿ. ಒಟ್ಟಲ್ಲಿ ನಾನು ಎಷ್ಟು ನಂಬರ್ ಹೇಳ್ತೀನೋ ಅಷ್ಟಷ್ಟು ನೀವೇ ಜೋಡಿ ಮಾಡ್ಕೋಬೇಕು. ಇದ್ರಲ್ಲಿ ಹುಡುಗ ಹುಡುಗಿ ಅದೆಲ್ಲ ಏನಿಲ್ಲ. ಯಾರು ಹೇಳದೇ ತಪ್ಪು ಅಂತ ಕಾಯ್ತಾ ಇದ್ದಲ್ಲಪ್ಪ ಇವನು. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ಸ್ಪ್ರೆಡ್ ಆಗಿಲ್ಲ ಡ್ಯಾನ್ಸ್ಗೆ. ಈಗ ಶುರು ಆಗ್ತಿದೆ ಮ್ಯೂಸಿಕ್. 5 ಒಂದು ನಿಮಿಷ ಲೆಕ್ಕ ಹಾಕೋಣ 1 2 3 4 5 3 4 5 ಓಕೆ. ಇರೋ ಬರೋದನ್ನೆಲ್ಲ ರಜತ್ ಅವ್ರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಆಟದಲ್ಲಿ ಎಲ್ಲರಿಗಿಂತ ಬೇಜಾರಾಗಿರೋ ಸುಜಯ್ಗೆ. ಗುರು ಅವಕಾಶನೇ ಸಿಕ್ಕಿಲ್ಲ ಅಮ್ಮ. ಬಂದ್ಬಿಡತ್ಲಾಗ ಆಗಿದೆ. ಯಾಕೆ ಬ್ರೋನ್ ಯಾರು ತಪ್ಕೊಳ್ಳಿಲ್ಲ? ಇಟ್ಸ್ ಜಸ್ಟ್ ಎ ಗೇಮ್, ಪರವಾಗಿಲ್ಲ. ನಿನ್ನ ಯಾರು ತಪ್ಕೊಳ್ಳಿಲ್ವಾ ಅಥವಾ ನೀನ್ ಯಾರು ತಪ್ಕೊಳ್ಳಿಲ್ವಾ? ಆತರ ಅಷ್ಟ್ರಲ್ಲಿ ಆಗೋಗಿತ್ತು, ಮುಗಿದೋಗಿತ್ತೆಲ್ಲ. ನೆಕ್ಸ್ಟ್ ಗೇಮ್ ನಾನು ತಿರ್ಗಾ ಕರಿತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಬನ್ನಿ ಕೂತ್ಕೊಳ್ಳಿ. ಎಲ್ಲ ದೂರ ನಿಂತ್ಕೊಳ್ಳಿ. ಆರು 1 2 3 4 5 6. ಓಕೆ 6. ಇಲ್ಲಿ ಯಾವ್ದೋ ಒಂದು ಮಗು ಸೇರ್ಕೊಂಡ್ಬಿಟ್ಟೈತೆ ಮತ್ತೆ 4. ಅವರೇ ಬರೇ ಅಂತ ನೀನ್ ಹಿಂದಿನ ನಾಟಕದಲ್ಲಿ ಹೇಳಿದ್ರಿ. ಇಲ್ಲ ಎಷ್ಟು ಜನ ಇದ್ದೀರಾ? 6. 4 ಜನ ನೀವೇ ತಪ್ಕೊಂಡು ಔಟ್ ಆಗ್ತಾ ಇದೀರಲ್ಲ. ಅವ್ರು ಕಿತ್ಕೊಂಡ್ಬಿಟ್ರು, ಕಿತ್ಕೊಂಡ್ಬಿಟ್ರು. ನೀವ್ ಯಾರು ನೋಡಿದ್ರು ಬೇಜಾರಾಗ್ತಾ ಇಲ್ಲ. ಆಟದಲ್ಲೇ ಇರಲಿಲ್ಲ, ಒಂದು ಅವಕಾಶ ಅಂತ ಬದ್ದ ಪಾಪ. ಅಲ್ಲ ಗುರು, ನಿನ್ ಸಿಗು ನಿಂಗೆ ಆಮೇಲೆ ಇದೆ ನಿನ್ಗೆ ನಾವು ನಮ್ಮವರು ಒಟ್ಟಿಗೆ 4 ಜನ ಔಟ್ ಆಗ್ತಾ ಇದಾರೆ. ಬಟ್ ಇದಕ್ಕೆ ಈ ಒಂದು ಸಂದರ್ಭದ ಬಗ್ಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ಮನ್ಸಿಗೆ ಅಂದಿದ್ದೀರ, ಮನ್ಸಿಗೆ ಬಂದಿದ್ದೀರಮ್ಮ. Miss the bachelor's ladies, because my wife sitting here in stage, so we miss them. Our girls also sitting outside. Are you feeling sad? Our friends. Of course, inside very burning. ಒಟ್ಟಲ್ಲಿ 4 ಜನ ಔಟ್ ಆಗಿದ್ದೀರಾ. ಬನ್ನಿ ಜೋರಾಗಿ ಚಪ್ಪಾಳೆ ಅವ್ರಿಗೆ. ಔಟ್ ಆಗಿದ್ದಕ್ಕೂ ಚಪ್ಪಲ್ ಹೊಡಿತಾರಲ್ಲ ಮರೆ. ಏನು ಕಾಲ ಕೆಟ್ಟೋಯ್ತು ಗುರು. ರೂಲ್ಸ್ ನೀನು ಆಚೆ ಬಾ, ನಿನಗಿದೆ ಬಾ ನಿನಗೆ.